ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಇವತ್ತಿನ ಚರ್ಚಾ ವಿಷಯ ಮಹತ್ವದ್ದು ಅಂತ ಹೇಳಿದೆ. ಯಾಕೆ ಅನ್ನೋದಾದ್ರೆ, ಬಿಜೆಪಿಯಲ್ಲಿ ಈಗಾಗಲೇ ಸುಮಾರು 100 ಜನ ಹಳಬ್ರಿಗೆ ಟಿಕೆಟ್ ಕೊಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ಸಂಸದರಾಗಿರುವಂತವ್ರು ಅಥವಾ ಬಿಜೆಪಿ ಪಕ್ಷದ ಕಡೆಯಿಂದ ಗುರುತಿಸ್ಕೊಂಡಂತವ್ರು, ಇಂತಹ ಜನರಿಗೆ ಟಿಕೆಟ್ ಕೊಡೋ ಹಾಗಿಲ್ಲ, ಹೊಸಬರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಈಗ ಕಾಂಗ್ರೆಸ್ ಇಂದ ಏನು ಫ್ರಾಗ್ ಜಂಪ್ ಮಾಡಿ ಇತ್ತ ಕಡೆ ಬಂದಿರ್ತಾರೆ, ಅಂತವ್ರಿಗೆ ಆಮಿಷ ಒಡ್ಡೋದಿಕ್ಕೆ ಅಂತ ಆಗಿರಬಹುದು ಅಥವಾ ಅಂತವ್ರನ್ನ ಸೆಳೆಯೋದಿಕ್ಕೆ ಅಂತ ಆಗಿರಬಹುದು, ತಮ್ಮ ಸ್ವಪಕ್ಷದಲ್ಲಿರುವವರಿಗೆ ತ್ಯಾಗ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಸರ್, ಏನಿದು ಪಾಪ ಇನ್ನು ಪಕ್ಕದ ಮನೆಯವ್ರನ್ನ ಮೆಚ್ಚೋದಿಕ್ಕೆ ನಮ್ಮನೆಯವ್ರನ್ನ ಹೊಡೆದ್ರು ಅನ್ನೋ ಹಾಗಿದೆ ಬಿಜೆಪಿ ಮಾಡ್ತಾ ಇರೋದು ಅದನ್ನೇ ಅಲ್ವಾ. ಹೊಸದಾಗಿ ಅಂತ ಏನಲ್ಲ, ಪಾಪ ಒದ್ದಾಡ್ತಾ ಇದ್ದಾರೆ ಆ ಪಕ್ಷದಲ್ಲಿದ್ದಂತ ಅನೇಕ ಕಾರ್ಯಕರ್ತರು. ಬಿಜೆಪಿ ಸಲುವಾಗಿ ತಮ್ಮ ಜೀವನವನ್ನ ಮುಡಿಪಿಟ್ಟಂತವ್ರು ಇವತ್ತು ಸಂಘಟನೆ ಮಾಡಿ ಏನೋ ಮಾಡಿ RSS ಅಲ್ಲಿ ಓಡಾಡಿ ಉಪವಾಸ ಬಿದ್ದು ಮತ್ತೇನೋ ಮಾಡಿ ಆ ಪಕ್ಷ ಕಟ್ಟುವಲ್ಲಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ರು ಅನೇಕರಿದ್ದಾರೆ, ಇಲ್ಲಂತಲ್ಲ. ನಾವು ಸಿದ್ಧಾಂತ ಒಪ್ತೀವೋ ಇಲ್ಲೊಬ್ಬ ಸೆಕೆಂಡ್ರಿ ಅದು. ಆದರೆ ಅದಕ್ಕಾಗಿ ದುರ್ದಾರ ಮಾತ್ರ ಇದ್ದಿದ್ದೇನು ನಿಷ್ಠಾವಂತ ಕಾರ್ಯಕರ್ತಿದ್ದಾರೆ. ಅವ್ರಿಗೆ ಭಾಳಷ್ಟು ಅನ್ಯಾಯ ಬಿಜೆಪಿಯಲ್ಲಿ ಆಗ್ಯದ, ಅದು ಸಂಶಯ ಇಲ್ಲ. ಈಗ ಮತ್ತೂ ಆಗ್ತಾನೆ ಇದೆ. ಯಾಕಪ್ಪ ಅಂತಂದ್ರೆ ಈಗ ಬಿಜೆಪಿಗೆ ಅಥವಾ ಜನಸಂಘ ಏನಿರ್ತಂದ್ರೆ ಇದಕ್ಕಿಂತ ಪವಿತ್ರ ಇರ್ತದೆ ಹೇಳಬೇಕಾಗಿದೆ. ಪವಿತ್ರ ಹೆಂಗಪ್ಪ ಅಂತಂದ್ರೆ ಆದಷ್ಟು ಅದರಲ್ಲಿ ಒರಿಜಿನಲ್ ಕಾರ್ಯಕರ್ತರಿಗೆ ಹೆಚ್ಚಿಗೆ ಅವಕಾಶ ಸಿಗ್ತಾ ಇದ್ವು. ಮತ್ತು ಅವ್ರು ಅವತ್ತೊಂದು ಪ್ರಿನ್ಸಿಪಲ್ ಇತ್ತು ಅವ್ರಿಗೆ, ಅದು ಗೆಲ್ಲಿ ಸುಳ್ಳಿ ಸೆಕೆಂಡರಿ. ಅದು ನಾವು ಈ ಮೀಸಲಾತಿಯನ್ನು ತೆಗೆದಾಕ ನಾವು ಮೆರಿಟ್ ಕಿಮ್ಮತ್ತು ಕೊಡೋಣ, ಮೆರಿಟ್ ಪ್ರಿಫರೆನ್ಸ್ ಕೊಡೋಣ ಅಂತ ಅವ್ರು ಗೆದ್ದಿರಲಿಲ್ಲ. ಮತ್ತು ಬೇರೆ ಅದೇ ಕಾರಣಕ್ಕಾಗಿ ಗೆಲ್ಲಲಿಕ್ಕೆ ಆಗಲಿಲ್ಲ, ಯಾಕೆ ಸಂಖ್ಯೆ ಕಡಿಮೆ ಅದು. ಹೀಗಾಗಿ ಮೀಸಲಾತಿಯನ್ನು ವಿರೋಧಿಸಿ ಬಂದರೂ ಸಹಿತ ತಾವು ಸೋತರು ಸಹಿತ ಅದು ಜೋಗ ಬಂದಿದ್ರು. ಯಾವಾಗ ಅಧಿಕಾರ ರುಚಿ ಶುರುವಾಯಿತು, ಅದರಲ್ಲೂ ಒಂದು ಸ್ವಲ್ಪ ವಾಜಪೇಯಿ ಅವ್ರ ಕಾಲದಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ಬೇರೆಯವ್ರ ಪಕ್ಷ ತೊಗೊಂಡು ಪಾರ್ಟಿ ಕಟ್ಕೊಂಡ ಮೇಲೆ ಸ್ವಲ್ಪ ಅದೆಲ್ಲ ರೂಲ್ಸ್ ಸ್ವಲ್ಪ ವೀಕ್ ಆಗ್ತಾ ಹೋಗಿ ಈಗಂತ ಮೋದಿಜಿ ಅವ್ರ ಕಾಲದಲ್ಲಿ ಹಂಗಂದ್ರೆ ಏನು ಅಂತ ಎಲ್ಲೂ ಕೇಳ್ದಂಗೆ ಐತೆ ಅನ್ನೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಮುಖ್ಯ ಬೇಕಾಗಿದ್ದ ಅಧಿಕಾರ. ಅದಕ್ಕಾಗಿ ಇವತ್ತು ಒಂದು 100 ಸಂಸದರನ್ನು ಲಿಸ್ಟ್ ಮಾಡಿದ್ರಂತವ್ರು. ಅದರಲ್ಲಿ ನೀವು ಹೇಳಿದಂಗೆ ಫ್ರಾಗ್ಸ್ ಈಗ ಮತ್ತು ನೋಡ್ರಿ ಜಿಗಿದು ಹೋದವ್ರು ಎಲ್ಲರೂ ಟಿಕೆಟ್ ಸಿಕ್ಕದು. ಕಾಂಗ್ರೆಸ್ಸಿಂದೋ ಇನ್ನುಳಿದಿಂದೋ ಯಾರು ಜಿಗಿದು ಹೋಗಿದ್ದಾರೆ ಅವ್ರಿಗೆಲ್ಲರೂ ಟಿಕೆಟ್. ಪಾಪ ಅಲ್ಲಿ ದುಡದಂಥವ್ರು ಅದರಲ್ಲಿ ತಮ್ಮ ಜೀವನಗಳಂತವ್ರಿಗೆ ನೀವು ಸ್ವಲ್ಪ ವೇಟ್ ಮಾಡಪ್ಪ, ಯಾಕಂದ್ರೆ ಪಾರ್ಟಿ ಬೆಳೆಯಾಗೈತೆ, ನಿಮ್ಮದು ಬೆಳೆದಿದೆ. ನೋಡು 370 ತರಲಿಲ್ಲ ನಾವು ನಿಮ್ಮ ಸಲುವಾಗಿ, ನೋಡು ತಿರುವಳಿತಲ್ಲ ಹಾಕಲಿಲ್ಲ ನಿಮ್ಗೆ ಸಲುವಾಗಿ, ನೋಡು ನಿಮ್ಮ ಬುಲ್ಡೋಜರ್ ಹತ್ತಲಿಲ್ಲವ. ಹಿಂಗೆ ಹೇಳಿ ಆ ಜನರಿಗೆ ಒಂದು ಸ್ವಲ್ಪ ಬ್ರೈನ್ ವಾಶ್ ಮಾಡಿಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ, ಇನ್ನೂ ಕೆಲಸ ಮಾಡ್ತೀವಿ ನಾವು, ಅದಕ್ಕೆ ನೀವು ದುಡಿತಾ ಇರ್ರಿ, ಬಂದು ತಂದು ನಾವು ಉಪಯೋಗ ಮಾಡ್ಕೊಳ್ಳೋ ನಾವು ಗೆಲ್ಲಬೇಕಾಗ್ಯದ ಅಂಥೇಳಿ ಏನೇನು ಹೇಳಿ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನೀವು ಹೇಳಿದಂಗೆ ಫ್ರಾಗ್ ಜಂಪ್ಸ್ ಅವ್ರಿಗೆಲ್ಲರೂ ಟಿಕೆಟ್ ಸಿಕ್ಕವ. ಇನ್ನು ಈ ಪಾಪ ಉಳಿದವ್ರಿಗೆ ಇಂತ ಗೊತ್ತು ಹೇಳಿದೆ ನಿಮಗೆ. ಈಗ 100 ಮಂದಿ ಒಳಗೆ ಇನ್ನು ಮತ್ತೆ ಯಾರಪ್ಪ ಕರ್ನಾಟಕದಲ್ಲಿ ಎಷ್ಟು ಮಂದಿ ಹಾರಬಹುದು? ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ದಿಲ್ಲಿ ಒಳಗೆ ಒಂದು 4 ಜನ, ಅದರಲ್ಲೂ ಮುಖ್ಯವಾಗಿ ಇನ್ನೂ ಮಹಾರಾಷ್ಟ್ರದಿಂದ ಡಿಸೈಡ್ ಬಂದಿಲ್ಲ, ಇನ್ನೂ ಹೊರಗೆ ಬಂದಿಲ್ಲ. 195ರಲ್ಲೇ 50 ವರ್ಷದಿಂದ ಕಡಿಮೆ ಇದ್ದವರು 47 ಜನ ಇದ್ದಾರೆ. ಅವ್ರಿಗೆ ಕೊಟ್ಟಿದ್ದಾರೆ, ಹೊಸ ಹುಡುಗರು ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಏನೋ ಪ್ರಯತ್ನ ಮಾಡ್ತಾಯಿದ್ರು, ಒಳ್ಳೆ ಪ್ರಯತ್ನ ಅದು ಇಲ್ಲ ಅಂತಲ್ಲ, ಹಂಗಂತೇಳಿ ಟೀಕಾ ಮಾಡ್ತಾಯಿಲ್ಲ ಅದನ್ನು. ಆದರೆ ಯಾರು ಸಂಸದರಿದ್ರು ಅದನ್ನು ಭಾಳಷ್ಟು ಮಂದಿ ಜಿಗಿದು ಹೋಗ್ತಾಯಿದ್ರು ಅವ್ರಿಗೆ. ಡೆಲ್ಲಿ ಒಳಗೆ ಈಗಾಗಲೇ ಒಬ್ಬ ಗೌತಮ್ ಗಂಭೀರ್ ಅಷ್ಟೇ ಕೇಳಬೇಕು ನಾವು. ಅವ್ರಿಗೆ ನಮ್ಮ ಕಾರಣ ಕೊಡಲಾರ ಹೇಳಿಬಿಟ್ಟು ಇಲ್ಲಪ್ಪ ನಾನು ಕೆಲಸದ ಕ್ರಿಕೆಟ್ ಹೋಗ್ತಾನೆ ಅಂತೇಳಿ ಅವ್ರು ತೆಗೆಯವ್ರಿದ್ರು. ಅವರು ಆ ಕಾರಣ ಹೇಳಿಬಿಟ್ಟ. ಅದ್ರ ಜೊತೆಗೆ ಮೀನಾಕ್ಷಿ ಲೆಕ್ಕಿ ಹೋಯಿತು, ಹರ್ಷವರ್ಧನ್ ದೊಡ್ಡ ಡಾಕ್ಟ್ರು, ಒಳ್ಳೆ ಹೆಸರಿದ್ದಂಥವ್ರು, ಅವ್ರನ್ನ ಹಾಕಿದ್ರು. ರಮೇಶ್ ಬಿದೋಡಿ ಅವ್ರು ಎಲ್ಲಿದ್ದಲ್ಲಿ ಸಿಕ್ಕಂಗೆ ಬೈತಾಯಿದ್ರು ಇದನ್ನೆಲ್ಲ. ಈ ಮುಸ್ಲಿಮರನ್ನ ಅವ್ರು ವಿವಾದಾತ್ಮಕ ಹೇಳಿಕೆಗಳ ಅವ್ರನ್ನ ತೆಗೆದು ಹಾಕಿದ್ದಾರೆ. ಪ್ರಜ್ಞಾ ಠಾಕೂರ್ ಟಿಕೆಟ್ ಸಿಕ್ಕಿಲ್ಲ. ಪ್ರಜ್ಞಾ ಠಾಕೂರ್ ಅಂತ ಗಾಂಧೀಜಿಯವ್ರ ಫೋಟೋ ಗುಂಡು ಹಾಕೊಂಡು ತಿದ್ದುಬಿಟ್ಟಿದ್ರು ನಮ್ಮಗಳು. ಅದರಲ್ಲೂ ಓಪನ್ ಆಗಿ ನಾವು ಗೋಡ್ಸೆ ವಾದಿಗಳು ಅಂತ ಹೇಳ್ಕೊಳ್ತಾ ಇದ್ವಿ. ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ಕೃಷ್ಣಪಾಲ್ ಯಾದವ್ ಅನ್ನಂಥವ್ರು, ಇನ್ನೂ ಅನೇಕ ಇಂಥವ್ರಿಗೆಲ್ಲ ಟಿಕೆಟ್ ಸಿಗಲಿಲ್ಲ. ಇನ್ನು ಕರ್ನಾಟಕಕ್ಕೆ ಬಂದ ವಿಷಯದಾಗ ಬಂದಾಗ ಯಾಕೋ ಕರ್ನಾಟಕದಿಂದ ಒಂದಿಷ್ಟು ಭಾಳ ಪ್ರಮುಖ ನಮ್ಮ ಮೋದಿಯವ್ರ ಜೊತೆಗೆ ಎಡ ಬಲ ಅಲ್ಲ ಇಲ್ಲ ಸುತ್ತಾಗ್ತಂತ ನಮ್ಮ ಪ್ರಹ್ಲಾದ್ ಜೋಶಿ ಎಲ್ಲೂ ಕಾಣ್ತಾ ಇಲ್ಲ. ಅವ್ರು ಟಿಕೆಟ್ ಫಿಕ್ಸು ಅಂತೇಳಿ ಭಾಳಷ್ಟು ಜನ ಮಾತಾಡ್ತಿದ್ರು. ಬಟ್ ಅವ್ರಿಗೆ ಈ ಸಂದರ್ಭ ಬರಬೇಕಾಯ್ತು ಹೊರಗೆ. ಯಾಕೆಂದ್ರೆ ಈ ರಾಜನಾಥ್ ಸಿಂಗ್ಗಿಂತಲೂ ಇವು ಭಾಳ ಸಮೀಪದವ್ರು. ನಮಗೆ ಇಲ್ಲಿವರೆಗೆ ಏನು ಸುದ್ದಿಗಳಿದ್ದು ಅಂದ್ರೆ ರಾಜನಾಥ್ ಸಿಂಗ್ ಹಾರ್ತದ ಹೆಸರು ಅಂತೇಳಿ
ಆದ್ರೆ ಅವರು ಒಳಗೆ ಬಂದಿದ್ದಾರೆ ಇವತ್ತು. ಆದರೆ ಇವ್ರದ್ದು ಯಾಕೋ ಹೆಸರು ಬಂದಿಲ್ಲ, ಹೀಗಾಗಿ ಅದನ್ನು ಚರ್ಚೆ ಆಗ್ಲಿಕ್ಕತ್ತದ. ಮತ್ತು ನಮ್ಮ ಹೆಣ್ಮಗಳು ಬೆಂಕಿ ಉಳ್ತಾಳ್ರಿ ಬಾಯ್ಬಿಟ್ಟ. ಹಾಂ ಶೋಭಾಕ್ ಅಭಿಯಾನ ಶುರು ಅವರಿಗೆ ಯಾಕೆ ಮತ್ತು ಇದರಲ್ಲಿ ಬರಬೇಕಾಗಿತ್ತು, ಅವ್ರದ್ದು ಬಂದಿಲ್ಲ. ಇನ್ನೂ ಅನೇಕರು ಭಾಳಷ್ಟು ಜನ ಇದ್ದಾರೆ, ಇದರಲ್ಲಿ ಹೆಸರುಗಳಿದ್ದಾರೆ, ಎಂ ಪಿಗಳದು ಸಿಗು ಸಾಧ್ಯಗಳು ಕಡಿಮೆ ಇದ್ದಾವೆ ಅಂತ ಹೇಳ್ತದೆ. ಮತ್ತು ಇವು ನಮ್ಮ ಶಿವ ಯಾವ ಶೌರ್ಯ, ಹಾಂ ಆ ಶೌರ್ಯ ಟಿಕೆಟ್ ಸಿಗೋ ಸಾಧ್ಯಗಳು ಕಡಿಮೆ ಇದ್ದಾವೆ. ಮುಂದೆ ಜೊತೆ ಇನ್ನೊಬ್ರು ಅದರ ತೇಜಸ್ವಿ ಸೂರ್ಯ ಭಾಳ ಮಾತಾಡ್ತಾರೆ ಇಂಗ್ಲೀಷ್ ಭಾಳ ಅದ್ಭುತವಾಗಿ ಮಾತು ತೆಗೆದ್ರೆ ಸಾಕು.